ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮು ನಾನೊಂದು ಚಿಕ್ಕ ವಿಡಿಯೋ ಶೇರ್ ಮಾಡಿದ್ದೆ. ಮದುವೆ ಸ್ಯಾರೀಸ್ ಬಂದಿದೆ, ಇದೆಲ್ಲ ವರ್ಕ್ ಅರ್ಜೆಂಟ್ ಇದೆ ಅಂದ್ಬಿಟ್ಟು. ಈಗ ಅಷ್ಟು ಸ್ಯಾರೀಸು ರೆಡಿ ಆಗಿದೆ ಮತ್ತು ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಬ್ಲೌಸ್ಗಳು ಸಹ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ ವಿಡಿಯೋದಲ್ಲಿ ಬ್ಲೌಸಸ್ ಎಲ್ಲ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ತೋರಿಸ್ತಿದ್ದೀನಿ. ಇವು ನಾರ್ಮಲ್ ಸ್ಯಾರೀಸು. ಇವ್ರದ್ದು ಒಂದು 4 ಸ್ಯಾರೀಸು ಸಿಲ್ಕ್ ಸ್ಯಾರೀಸ್ ಇದೆ. ಹಾಗೆಯೇ ನಾರ್ಮಲ್ ಸ್ಯಾರೀಸು ಒಂದು 3-4 ನಾರ್ಮಲ್ ಸ್ಯಾರೀಸ್ ಇದೆ. ನಾರ್ಮಲ್ ಸ್ಯಾರಿಗಳಿಗೆಲ್ಲನೂ ಜಿಗ್ಜಾಗ್ ಆ್ಯಂಡ್ ಫಾಲ್ ಮಾಡಿಟ್ಟಿದ್ದೀನಿ. ಹಾಗೆ ಸಿಲ್ಕ್ ಸ್ಯಾರಿಗಳಿಗೆಲ್ಲ ಬೇಬಿ ಕುಚ್ಚು ಕೇಳಿದರು, ಹಾಗಾಗಿ ಬೇಬಿ ಕುಚ್ಚು ಕಟ್ಟಿ ರೆಡಿ ಮಾಡಿಟ್ಟಿದ್ದೀನಿ. ಈ ನಾರ್ಮಲ್ ಸ್ಯಾರಿಗಳಿಗೂ ಸಹ ಮ್ಯಾಚಿಂಗ್ ಬ್ಲೌಸಸ್ ಬಂದಿದೆ. ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ, ಅವನ್ನ ರೌಂಡ್ ನೆಕ್ ಕೊಟ್ಟು. ಇವರು ಬೇಬಿ ಕುಚ್ಚು ಕೇಳಿದ್ರಿಂದ ನಾನು ಬೇಬಿ ಕುಚ್ಚು ಕಟ್ಕೊಟ್ಟಿದ್ದೀನಿ. ನೋಡಿ ಕುಚ್ಚು ಯಾವ ರೀತಿ ಇದೆ ಅನ್ನೋದು ತೋರಿಸ್ತಿದ್ದೀನಿ. ಸ್ಯಾರಿಗಳಲ್ಲಿರುವಂಥ 2-3 ಕಲರ್ ಥ್ರೆಡ್ಸನ್ನು ನಾನು ತಗೊಂಡು ಬೇಬಿ ಕುಚ್ಚನ್ನು ಕಟ್ಟಿದ್ದೀನಿ. ಇವ್ರದ್ದು ಇನ್ನೂ ಸ್ವಲ್ಪ ಸ್ಯಾರಿಗಳಿದ್ದಾವೆ. ಈಗ ಯೂಸ್ ಮಾಡುವಷ್ಟು ಸ್ಯಾರಿಗಳು ಮಾತ್ರ ಕೇಳಿದರು, ಹಾಗಾಗಿ ಇಷ್ಟು ಸ್ಯಾರಿಗಳನ್ನು ರೆಡಿ ಮಾಡಿದ್ದೀನಿ. ಇನ್ನು ಉಳಿದಂಥ ಸ್ಯಾರಿಗಳನ್ನು 1 ವೀಕ್ ಲೇಟಾಗಿ ಕೊಡ್ಬೋದು. ಇದು ಅಷ್ಟೇ ಬೇಬಿ ಕುಚ್ಚು ಕೇಳಿದರು, ಹಾಗಾಗಿ ಸ್ಯಾರಿಯಲ್ಲಿರುವಂಥ 3 ಕಲರ್ ಥ್ರೆಡನ್ನು ಯೂಸ್ ಮಾಡಿ ಬೇಬಿ ಕುಚ್ಚು ಕಟ್ಟಿದ್ದೀನಿ. ಹಾಗೆಯೇ ಇನ್ನೊಂದು ಸ್ಯಾರಿ ಬಂದು ಕುಚ್ಚು ಅದರಲ್ಲೇ ಬಂದಿದೆ, ಹಾಗಾಗಿ ನಾನು ಇದಕ್ಕೆ ಕುಚ್ಚೇನು ಕಟ್ಟಿಲ್ಲ, ಜಿಗ್ಜಾಗ್ ಆ್ಯಂಡ್ ಫಾಲ್ ಮಾಡಿದ್ದೀನಿ. ಇನ್ನು ಈ ಸ್ಯಾರಿಗಳಿಗೆಲ್ಲ ಬ್ಲೌಸಸ್ಸು ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಈ ಬ್ಲೌಸು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಿರೋಂಥ ಬ್ಲೌಸು. ಸಿಲ್ಕ್ ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸ್ ಪೀಸು ಹಾಫ್ ಪಟ್ಟುನಲ್ಲಿ ತೊಗೊಂಡು ವರ್ಕ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಈ ಸ್ಯಾರಿನಲ್ಲಿ ಬಂದು ಗೋಲ್ಡನ್ ಮತ್ತು ಮೆರೂನ್ ಕಲರ್ ಇದೆ ಸ್ಯಾರಿ, ಅದಕ್ಕೋಸ್ಕರ ನಾನು ಗೋಲ್ಡನ್ ಆ್ಯಂಡ್ ಮೆರೂನ್ ಕಲರ್ ಥ್ರೆಡನ್ನು ಯೂಸ್ ಮಾಡಿದ್ದೀನಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡೋದಕ್ಕೋಸ್ಕರ. ಡಿಸೈನ್ ಯಾವ ರೀತಿ ಇದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಚಿಕ್ಕ ಚಿಕ್ಕ ಸ್ಟೋನು ಸಹ ಯೂಸ್ ಮಾಡಿದ್ದೀನಿ. ಈ ಡಿಸೈನು ಅವರೇ ಚೂಸ್ ಮಾಡಿದಂಥ ಡಿಸೈನು. ಸ್ಲೀವ್ಸು ಅಷ್ಟೇ ಲೆಂತು 9.5 ಇಂಚ್ ತನಕ ಇಟ್ಕೊಂಡಿದ್ದಾರೆ ಇವರು. ಸ್ಲೀವ್ಸ್ಗೂ ಯಾವ ರೀತಿ ವರ್ಕ್ ಬಂದಿದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಈ ಬ್ಲೌಸು ಹಾಫ್ ಸ್ಲೀವ್ ಬೇಕಾದರೂ ಸ್ಟಿಚ್ ಮಾಡಿಸ್ಕೊಳ್ಬೋದು. ಇವ್ರು ಫುಲ್ ಸ್ಲೀವೇ ಕೇಳಿದರು, ಹಾಗಾಗಿ ಇವ್ರದ್ದು ಮೆಜರ್ಮೆಂಟ್ ಬ್ಲೌಸಲ್ಲಿ 9.5 ಇಂಚ್ ಇತ್ತು, ಅಷ್ಟನ್ನೇ ನಾನು ಕೊಟ್ಟಿದ್ದೀನಿ. ಇನ್ನು ಫ್ರಂಟ್ ನೆಕ್ಕು ಹಾಗೆಯೇ ಹ್ಯಾಂಗಿಂಗ್ಸು ನೋಡಿ ಯಾವ ರೀತಿ ಇದೆ ಅನ್ನೋದು ತೋರಿಸ್ತಿದ್ದೀನಿ. ಫ್ರಂಟ್ಗೆ ಒಂದು ಸೈಡು ಕಂಪ್ಯೂಟರ್ ಎಂಬ್ರಾಯ್ಡರಿ ಬಂದಿದೆ. ಈ ಬ್ಲೌಸ್ ಡಿಸೈನು ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಇದಾದಮೇಲೆ ನೆಕ್ಸ್ಟ್ ಬ್ಲೌಸು ತೋರಿಸ್ತೀನಿ. ನೆಕ್ಸ್ಟ್ ಬ್ಲೌಸು ಹ್ಯಾಂಡ್ ವರ್ಕ್ ಬ್ಲೌಸು. ಈ ಬ್ಲೌಸ್ ಸ್ಯಾರಿ ಬಂದು ಗೋಲ್ಡ್ ಆ್ಯಂಡ್ ಪಿಂಕ್ ಕಲರ್ 2 ಕಲರೇ ಇದೆ, ಹಾಗಾಗಿ ಸ್ವಲ್ಪ ಸೆಲ್ಫ್ ಥ್ರೆಡನ್ನೇ ಯೂಸ್ ಮಾಡಬೇಕಾಯಿತು ಇದಕ್ಕೆ. ಸ್ಯಾರಿಯಲ್ಲಿ ಬೇರೆ ಯಾವುದೇ ಕಲರ್ ಇಲ್ಲ, ಹಾಗಾಗಿ ಗೋಲ್ಡು ಆ್ಯಂಡ್ ಲೈಟ್ ಪಿಂಕ್ ಕಲರ್ ಥ್ರೆಡನ್ನೇ ಯೂಸ್ ಮಾಡಿರೋಂಥ ಡಿಸೈನ್ ಇದು. ಹ್ಯಾಂಡ್ ವರ್ಕ್ ಬ್ಲೌಸ್ ಇದು. ಇದಕ್ಕೆ ಹ್ಯಾಂಗಿಂಗು ಯಾವ ರೀತಿ ಕೊಟ್ಟಿದ್ದೀನಿ ನೋಡಿ. ಈ ವರ್ಕ್ಗೆ ಜರ್ದೋಸಿ ಸ್ವಲ್ಪ ಯೂಸ್ ಮಾಡಬೇಕಾಗಿ ಬಂದಿದೆ, ಸ್ವಲ್ಪ ಜರ್ದೋಸಿನೂ ಯೂಸ್ ಆಗಿದೆ ನೋಡಿ ಇದಕ್ಕೆ. ಸ್ಲೀವ್ಸು ಲೆಂತ್ ಸ್ಲೀವೇ ಇಟ್ಟಿದ್ದೀನಿ. ಸ್ಲೀವ್ಸ್ಗೆ ಬಾರ್ಡರ್ ಚೆನ್ನಾಗಿದೆ, ಬಾರ್ಡರ್ ತುಂಬ ಚೆನ್ನಾಗಿದೆ. ಆ ಬಾರ್ಡ್ರ್ ಮೇಲೇ ನಾನು ವರ್ಕನ್ನು ಮಾಡಿರೋದು. ಸ್ವಲ್ಪ ಕ್ಲಾಸಾಗಿ ಕಾಣ್ತಿದೆ ಬ್ಲೌಸು. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣ್ತಿದೆ. ಹಾಗೆಯೇ ಫ್ರಂಟ್ ನೆಕ್ಕು ನೋಡಿ, ಸ್ವಲ್ಪ ನೆಕ್ಕು ಬ್ರಾಡಾಗೆ ಕೊಟ್ಟಿದ್ದೀನಿ ಫ್ರಂಟ್ಗೆ. ಒಂದು ಸೈಡ್ಗೆ ಹ್ಯಾಂಡ್ ವರ್ಕು. ಈ ಬ್ಲೌಸ್ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ. ಈ ಬ್ಲೌಸ್ ವರ್ಕ್ ಡಿಸೈನ್ ಇಷ್ಟ ಆಗಿದ್ರೆ ಈ ವಿಡಿಯೋಗೂ ಒಂದು ಲೈಕ್ ಮಾಡಿ. ಹಾಗೆಯೇ ನೆಕ್ಸ್ಟ್ ಬ್ಲೌಸು ಸ್ವಲ್ಪ ಸ್ಟೋನ್ ಜಾಸ್ತಿ ಇದೆ ನೆಕ್ಸ್ಟ್ ಬ್ಲೌಸಲ್ಲಿ. ಹಾಗೆಯೇ ಇದೊಂದು ಬೋಟ್ ನೆಕ್ ಬ್ಲೌಸು, ಆದರೆ ಬೋಟ್ ಶೇಪಲ್ಲಿ ವರ್ಕ್ ಇಲ್ಲ, ನಾರ್ಮಲ್ ರೌಂಡ್ ಶೇಪಲ್ಲಿ ವರ್ಕ್ ಇದೆ. ಅವರು ಈ ರೀತಿಯೇ ಸ್ಟಿಚ್ ಮಾಡೋಕ್ಕೆ ಹೇಳಿದರು, ಹಾಗಾಗಿ ನಾನು ಅವ್ರು ಹೇಳಿದ ರೀತಿ ಸ್ಟಿಚ್ ಮಾಡಿದ್ದೀನಿ. ವರ್ಕ್ ಯಾವ ರೀತಿ ಇದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಥ್ರೆಡ್ ವರ್ಕು ಕಡಿಮೆ ಇದೆ ಇದರಲ್ಲಿ, ಸ್ಟೋನ್ ವರ್ಕ್ ಜಾಸ್ತಿ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟಿಚ್ ಮಾಡಿಸ್ಕೊಳ್ತಾರೆ, ಅವರು ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಬೋಟ್ ಶೇಪಲ್ಲಿ ವರ್ಕ್ ಇಲ್ಲ, ರೌಂಡ್ ಶೇಪ್ ಇದೆಯಲ್ವ ಅಲ್ಲಿ ಮಾತ್ರ ವರ್ಕ್ ಇದೆ.
ಹಾಗೆಯೇ ಈ ಬ್ಲೌಸ್ಗೆ ಫ್ರಂಟ್ಗೂ ವರ್ಕ್ ಇಲ್ಲ, ಹಾಗೆ ಸ್ಲೀವ್ಸ್ಗೂ ಸಹ ವರ್ಕ್ ಇಲ್ಲ. ಸ್ಲೀವ್ಸ್ಗೆ ಬಾರ್ಡರ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಓನ್ಲಿ ಬ್ಯಾಕ್ ಸೈಡ್ ಮಾತ್ರ ವರ್ಕ್ ಇದೆ. ಸ್ಲೀವ್ಸು ಲೆಂತು ಸ್ವಲ್ಪ 9.5 ಇಂಚ್ ಕೊಟ್ಟೆ ಸ್ಟಿಚ್ ಮಾಡಿದ್ದೀನಿ. ಈ ಬ್ಲೌಸ್ ಹೇಗಿದೆ ಅಂತಲೂ ಸಹ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಬ್ಲೌಸು, ಇದೊಂದು ಕಂಪ್ಯೂಟರ್ ಎಂಬ್ರಾಯ್ಡರಿ ಬ್ಲೌಸು. ಇದು ಎಂಬ್ರಾಯ್ಡರಿ ಡಿಸೈನು ಅವರೇ ಚೂಸ್ ಮಾಡಿ ಹೋಗಿದ್ರು, ಈ ಡಿಸೈನ್ ಹಾಕ್ಕೊಡಿ ಅಂತ ಹೇಳ್ಬಿಟ್ಟು. ನಾನು ಡಿಸೈನ್ಗೆ ಯೂಸ್ ಮಾಡಿರೋ ಅಂಥ ಥ್ರೆಡ್ಸ್ ಇದೆಯಲ್ಲ, ಅದೇ ಕಲರೇ ಸ್ಯಾರಿ ಇದೆ. ಹಾಗಾಗಿನೇ ಥ್ರೆಡ್ಸು ಸ್ಯಾರಿ ಕಲರ್ ತಗೊಂಡು ಎಂಬ್ರಾಯ್ಡ್ರಿಯನ್ನು ಮಾಡಿದ್ದೀನಿ. ಇವರು ಜಾಸ್ತಿ ಡೀಪ್ ಹಾಕಲ್ಲ, ಹಾಗಾಗಿ ಬ್ಯಾಕ್ಗೆ ನೆಕ್ ಜಾಸ್ತಿ ಡೀಪ್ ಕೊಟ್ಟಿಲ್ಲ. ಹಾಗೆಯೇ ಸ್ಲೀವ್ಸ್ ನೋಡಿ, ಕೆಳಗಡೆ ಬಾರ್ಡರ್ ಬಂದಿದೆ, ಮಧ್ಯದಲ್ಲಿ ಫ್ಲವರ್ ಬಂದಿದೆ. ವರ್ಕು ತುಂಬ ಚೆನ್ನಾಗಿ ಬಂದಿದೆ. ಈ ಬ್ಲೌಸ್ ಸ್ಯಾರಿ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿನೇ. ಸ್ಯಾರಿಗೆ ಬ್ಲೌಸ್ ಕಾಂಬಿನೇಷನ್ ಕಲರು ಸಹ ತುಂಬ ಚೆನ್ನಾಗಿದೆ. ನೋಡಿ, ಸ್ಲೀವ್ಸ್ ಎರಡು ತೋರಿಸ್ತಿದ್ದೀನಿ ಹೇಗಿದೆ ಅಂದ್ಬಿಟ್ಟು. ಹಾಗೆಯೇ ಫ್ರಂಟ್ಗೂ ಅಷ್ಟೇ ಒಂದು ಸೈಡು ರೈಟ್ ಸೈಡ್ಗೆ ಎಂಬ್ರಾಯ್ಡರಿ ಬಂದಿದೆ. ಈ ಬ್ಲೌಸು ಡಿಸೈನ್ ಹೇಗಿದೆ ಅನ್ನೋದು ಸಹ ಕಮೆಂಟ್ ಮಾಡಿ. ಇನ್ನು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಹಾಗೆಯೇ ಬಿಲ್ಲು ಸಹ ಬರೆದಿಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಈಗ ಈ ಬ್ಲೌಸ್ಗಳೆಲ್ಲನೂ. ಇದು ನಾರ್ಮಲ್ ಸ್ಯಾರಿ ಬ್ಲೌಸು. ಸ್ಯಾರಿ ಬಂದು ಸಿಲ್ವರ್ ಕಲರ್ ಇದೆ, ಹಾಗಾಗಿ ನಾನು ಸಿಲ್ವರ್ ಕಲರು ಪೈಪಿಂಗನ್ನು ಕೊಟ್ಟಿದ್ದೀನಿ. ಸ್ಲೀವ್ಸ್ಗೆ, ನೆಕ್ಗೆ, ಹಾಗೆ ಬ್ಯಾಕ್ ಸೈಡ್ ಬಾಟಮ್ ಸೈಡಲ್ಲಿ ನಾನು ಪೈಪಿಂಗ್ ಕೊಟ್ಟಿದ್ದೀನಿ. ಈ ಕಸ್ಟಮರು ಸ್ವಲ್ಪ ಪೈಪಿಂಗು ದಪ್ಪಕ್ಕೆ ಕೊಡಿ ಅಂತ ಕೇಳ್ತಾರೆ, ಹಾಗಾಗಿನೇ ಸ್ವಲ್ಪ ಪೈಪಿಂಗನ್ನು ನಾರ್ಮಲ್ ಪೈಪಿಂಗ್ಗೆ ಸ್ವಲ್ಪ ದಪ್ಪಕ್ಕೆ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಕೆಲವರು ಸಣ್ಣದಾಗಿ ಪೈಪಿಂಗ್ ಕೊಡಿ ಅಂತಾರೆ, ಇವ್ರಿಗೆ ದಪ್ಪಗೆ ಬೇಕು, ಹಾಗಾಗಿನೇ ನಾನು ದಪ್ಪಗೆ ಪೈಪಿಂಗ್ ಕೊಟ್ಟಿದ್ದೀನಿ. ಈ ಬ್ಲೌಸ್ಗೆ ಸ್ಲೀವ್ಸು ಸ್ವಲ್ಪ ಲೆಂತ್ ಕಡಿಮೆ ಮಾಡಿದ್ದೀನಿ. ಅವ್ರ ಅಳತೆ ಬ್ಲೌಸ್ಗಿಂತ 1 ಇಂಚು ಲೆಂತನ್ನು ಕಡಿಮೆ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಬ್ಲೌಸು, ಇದು ಸಹ ನಾರ್ಮಲ್ ಸ್ಯಾರಿ ಬ್ಲೌಸೇ. ಇವರು ನೆಕ್ ಡೀಪು ಜಾಸ್ತಿ ಹಾಕೋದಿಲ್ಲ, ಹಾಗಾಗಿ ಸ್ವಲ್ಪ ನೆಕ್ ಡೀಪ್ ಕಡಿಮೆ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇವರಿಗೆ ನಾರ್ಮಲ್ಲಾಗಿ ರೌಂಡ್ ನೆಕ್ಕೆ ಕೊಟ್ಟಿದ್ದೀನಿ. ಸ್ಲೀವ್ಸ್ ಲೆಂತು ಸಹ ಎಲ್ಬೋ ತನಕ ಕೊಟ್ಟಿದ್ದೀನಿ. ಈ ಸ್ಯಾರಿಗಳು ಹಾಗೆ ಈ ಬ್ಲೌಸ್ಗಳೆಲ್ಲ ಒಂದೇ ಮನೆಯವ್ರದ್ದು. ಇನ್ನು ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸಿಲ್ಕ್ ಸ್ಯಾರಿ ಬ್ಲೌಸು. ಇದು ಕಾಸ್ಟ್ಲಿ ಸ್ಯಾರಿನೇ. ಇದು ಸಹ ಅದೇ ಮನೆಯವ್ರದ್ದೇ, ಅಜ್ಜಿ ಬ್ಲೌಸು. ಹಾಗಾಗಿನೇ ಇವರು ಸಹ ನೆಕ್ ಡೀಪು ಜಾಸ್ತಿ ಇಡೋದಿಲ್ಲ, ಹಾಗಾಗಿ ಡೀಪ್ ಕಡಿಮೆನೇ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಒಂದು ಸೈಡು ಚಿಕ್ಕ ಬಾರ್ಡರ್ ಬಂದಿತ್ತು, ಒಂದು ಸೈಡು ದೊಡ್ಡ ಬಾರ್ಡರ್ ಬಂದಿತ್ತು. ಚಿಕ್ಕ ಬಾರ್ಡರ್ ಬ್ಯಾಕ್ ಸೈಡ್ ಕೊಟ್ಟು ದೊಡ್ಡ ಬಾರ್ಡರ್ ಸ್ಲೀವ್ಸು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ನಾನು. ಇನ್ನೂ ಸ್ವಲ್ಪ ಸ್ಯಾರಿಗಳು ನನ್ನ ಹತ್ರನೇ ಇದೆ. ಈಗ ಎಷ್ಟು ಅರ್ಜೆಂಟ್ ಇದೆ, ಎಷ್ಟು ಸ್ಯಾರೀಸ್ ಯೂಸ್ ಮಾಡ್ತಾರೆ ಅಷ್ಟನ್ನು ಮಾತ್ರ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. 1 ವೀಕ್ ನಂತರ ಉಳಿದಿದ್ದಂಥ ಎಲ್ಲ ಸ್ಯಾರಿಗಳನ್ನು ಸ್ಟಿಚ್ ಮಾಡಿ ಕೊಡಬೇಕು. ಇದು ನಾರ್ಮಲ್ ಪ್ಲೈನ್ ಬ್ಲೌಸು, ಕ್ವೀನಿ ಪೀಸು ವಿತೌಟ್ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿರೋಂಥ ಬ್ಲೌಸು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಯಾವ ಬ್ಲೌಸು ಡಿಸೈನು ಇಷ್ಟ ಆಯಿತು ಅನ್ನೋದು ಸಹ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಲರಿಂಗ್ ರಿಲೇಟೆಡ್ ವೀಡಿಯೋಸು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ನೆಕ್ಸ್ಟು ಇನ್ನೊಂದು 4 ಡೇಸ್ ಗ್ಯಾಪಲ್ಲಿ ಇನ್ನೂ ಒಂದು ಮದುವೆಯವರ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಬೇಕು. ಇನ್ನು ಇವ್ರ ಮದುವೆಗೆ ಇನ್ನೂ 2 ಡೇಸ್ ಟೈಮ್ ಇದೆ. 2 ಡೇಸ್ ಮುಂಚೆನೇ ಇವರು ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಬಿಲ್ ಬರೆದು ಪ್ಯಾಕ್ ಮಾಡಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಮದುವೆಯವ್ರ ಬಟ್ಟೆಗಳು ಅಂದರೆ ಒಂದು 2 ದಿನ ಮುಂಚೆ ಕೊಟ್ರೇ ಅವ್ರಿಗೂ ಹಾಕ್ಕೊಂಡು ನೋಡ್ಕೊಳ್ಳೋದಕ್ಕೆ ಟೈಮ್ ಇರುತ್ತೆ. ಹಾಗಾಗಿ ನಾನು 2 ದಿನ ಮುಂಚೆನೇ ರೆಡಿ ಮಾಡಿದ್ದೀನಿ. ಹಾಗೆಯೇ ನಾನು ಯಾವ ಬ್ಲೌಸ್ಗೆ ಎಷ್ಟು ಚಾರ್ಜ್ ಮಾಡ್ತೀನಿ ಅನ್ನೋದು ಸಹ ಬೇಕು ಅಂದರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಷ್ಟು ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀರಾಮ್.